ನಿಮ್ಮ ಫ್ಯೂಚರ್ ವೈಫು ವರ್ಜಿನ್ ಆಗಿದ್ದಾಳಾ ಅಥವಾ ಇಲ್ವಾ ಅನ್ನೋದರ ಮೇಲೆ ನಿಮ್ಮ ಮ್ಯಾರೇಜ್ನ ಸಕ್ಸಸ್ಸು ಡಿಪೆಂಡ್ ಆಗಲ್ಲ. ಸದ್ಯಕ್ಕೆ ಆಕೆ ಎಮೋಷ್ನಲಿ ಪ್ರಿಪೇರ್ ಆಗಿದ್ದಾಳೋ ಇಲ್ವೋ, ಮೆಂಟಲಿ ಮದುವೆಗೆ ರೆಡಿ ಆಗಿದ್ದಾಳೋ ಇಲ್ವೋ, ನಿಮ್ಮೊಂದಿಗೆ ಆಕೆ ಕಮಿಟೆಡ್ ಆಗಿದ್ದಾಳೋ ಇಲ್ವೋ, ಹಾನೆಸ್ಟ್ ಆಗಿದ್ದಾಳೋ ಇಲ್ವೋ ಅನ್ನೋದರ ಮೇಲೆ ನಿಮ್ಮ ಮ್ಯಾರೇಜ್ನ ಸಕ್ಸಸ್ಸು ಡಿಪೆಂಡ್ ಆಗಿದೆ. ನಾನು ಮಾಡಿದ ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ವಿಡಿಯೋ ಸಿರೀಸ್ನ ಕೆಳಗಡೆ ಬಹಳಷ್ಟು ಜನ ಹುಡುಗರು, ಸರ್ ಮದುವೆ ಆಗುವಾಗ ಹುಡುಗಿಯ ಪಾಸ್ಟ್ ಲೈಫ್ನ ಬಗ್ಗೆ ತಿಳ್ಕೊಬೇಕಾ ಅಥವಾ ಬೇಡವಾ, ಇದು ಇಂಪಾರ್ಟೆಂಟ್ ಆಗಿದೆನಾ ಅಥವಾ ಇಲ್ವಾ, ಇದರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತೇಳಿ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಈ ಟಾಪಿಕ್ನ ಮೇಲೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇರುವೆ. ಒಂದು ವೇಳೆ ನಿಮ್ಮಲ್ಲಿ ಮ್ಯಾಚುರಿಟಿ ಇದ್ದರೆ ಮಾತ್ರ ಈ ವಿಡಿಯೋವನ್ನು ನೋಡಿ. ಯಾರಿಗೆ ಮ್ಯಾಚುರಿಟಿ ಇಲ್ವೋ ಅವರು ಈ ವಿಡಿಯೋವನ್ನು ನೋಡೋಕ್ಕೆ ಹೋಗ್ಬೇಡಿ, ಸ್ಕಿಪ್ ಮಾಡಿ. ನಿಮಗೆ ಮದುವೆ ಆಗುವಾಗ ಹುಡುಗಿಯಲ್ಲಿ ಮತ್ತು ಹುಡುಗಿಯ ಮನೆಯವರ ಕಡೆಯಲ್ಲಿ ರೆಡ್ ಫ್ಲ್ಯಾಗ್ಸ್ಗಳು ಕಾಣಿಸೋಕ್ಕೆ ಶುರು ಆಯ್ತಪ್ಪ ಅಂತಂದರೆ ನೀವು ಅವಳ ಪಾಸ್ಟ್ ಲೈಫ್ನ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗತ್ತೆ. ಹುಡುಗಿ ಮತ್ತು ಹುಡುಗಿಯ ಕಡೆಯವರೇನು ನಿಮ್ಮನ್ನು ಬ್ಲೈಂಡಾಗಿ ಚೂಸ್ ಮಾಡಿರಲ್ಲ, ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮನ್ನು ಮನೆ ಅಳಿಯ ಮಾಡ್ಕೊಳ್ಳೋಕ್ಕೆ ಮುಂದಾಗಿರಲ್ಲ. ಸೊ ಅವರು ನಿಮ್ಮ ಬಗ್ಗೆ ಎಲ್ಲ ಕಡೆಗೂ ವಿಚಾರಿಸಿರ್ತಾರೆ. ನಿಮ್ಮನ್ನು ಅವರು ಎಲ್ಲ ಆ್ಯಂಗಲ್ನಿಂದಲೂ ಅನಲೈಸ್ ಮಾಡಿರ್ತಾರೆ, ಟೆಸ್ಟ್ ಮಾಡಿರ್ತಾರೆ. ಸೊ ಹಾಗೆ ಸುಮ್ಮನೆ ನಿಮಗೆ ಅವ್ರು ಹೆಣ್ಣು ಕೊಡೋಲ್ಲ. ಸೊ ನಿಮ್ಮನ್ನು ಅವರು ಇನ್ಸಲ್ಟ್ ಮಾಡ್ತಾರೆ, ನಿಮ್ಮ ಸೆಲ್ಫ್ ಎಸ್ಟೀಮ್ಗೆ ಹರ್ಟ್ ಮಾಡಿಯೇ ನಿಮ್ಮನ್ನು ಚೂಸ್ ಮಾಡ್ತಾರೆ, ಹಂಗೆ ಅಂತೂ ಮಾಡಲ್ಲ. ಉದಾಹರಣೆಗಾಗಿ ನೀವೀಗ ನಂದು ಸ್ಯಾಲ್ರಿ ಇಷ್ಟು ಲಕ್ಷ ಇದೆ ಅಂತ ಹೇಳ್ತೀರ, ಆವಾಗ ಅವರು ಥಟ್ ಅಂತೇಳಿ ಸ್ಯಾಲ್ರಿ ರಿಸಿಪ್ಟ್ ಕಳಿಸು, ಟ್ಯಾಕ್ಸ್ ಇನ್ವಾಯ್ಸ್ ಕಳಿಸು ಅಂತ ಹೇಳ್ತಾರೆ. ನೀವು ಹೇಳ್ತೀರ ಇದು ನನ್ನದೇ ಸ್ವಂತ ಮನೆ ಇದೆ ಅಂಥೇಳಿ, ಆವಾಗ ಅವರು ಫಟ್ ಅಂಥೇಳಿ ಸೇಲ್ಸ್ ಡಿಡ್ ತೋರಿಸು ಅಂತಾರೆ. ನೀವು ಹೇಳ್ತೀರಾ ಇದು ನನ್ನದೇ ಕಾರ್ ಇದೆ ಅಂಥೇಳಿ, ಸಡನ್ನಾಗಿ ಅವರು RC ಬುಕ್ ತೋರಿಸು, ಫೋಟೋ ಕಳಿಸು ಅಂತಾರೆ. ನೀವು ಹೇಳ್ತೀರಾ ಇದು ಜಮೀನು ನಮ್ಮದೇ ಇದೆ ಅಂಥೇಳಿ, ಅವರಂತಾರೆ ಉತಾರಿ ತೋರಿಸು ಅಂತಾರೆ. ಸೊ ನಿಮ್ಮನ್ನು ಅವರು ಬರೀ ಅಲ್ಲಿ ಫೈನಾನ್ಷಿಯಲ್ ಸ್ಟೇಟಸ್ ಮೇಲೇ ಜಡ್ಜ್ ಮಾಡ್ತಾ ಇದ್ದಾರೆ ಮತ್ತು ಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಫೈನಾನ್ಷಿಯಲಿ ಕೆಪೇಬಲ್ ಇದ್ದೀರಾ ಇಲ್ವಾ ಅನ್ನೋದನ್ನಷ್ಟೇ ನೋಡ್ತಾ ಇದ್ದಾರೆ ಅವರು. ಹುಡುಗಿ ಮತ್ತು ಹುಡುಗಿಯರ ದೃಷ್ಟಿಯಲ್ಲಿ ಒಳ್ಳೆ ಹುಡುಗ ಅಂದರೆ ಏನಪ್ಪ ಅಂತಂದರೆ ಅವನಿಗೆ ಚಟ ಇರಬಾರ್ದು, ಕ್ಯಾರೆಕ್ಟರ್ ಕ್ಲೀನ್ ಆಗಿರಬೇಕು, ಗುಡ್ ಆಗಿರಬೇಕು, ಕೈಂಡ್ ಆ್ಯಂಡ್ ಕೇರಿಂಗ್ ಆಗಿರಬೇಕು. ನೋ ಇದೆಲ್ಲ ಅವ್ರಿಗೆ ಬೇಕಾಗೇ ಇಲ್ಲ. ಅವ್ರಿಗೇನು ಬೇಕಾಗಿದೆ, ಜಸ್ಟ್ ಫೈನಾನ್ಷಿಯಲ್ ಸ್ಟೇಟಸ್ ಬೇಕಾಗಿದೆ, ದುಡ್ಡು ಬೇಕಾಗಿದೆ, ಪ್ರಾಪರ್ಟಿ ಬೇಕಾಗಿದೆ ಅಷ್ಟೇ. ಸೊ ಇಷ್ಟಿತ್ತಪ್ಪ ಅಂತ ನೀವು ಒಳ್ಳೆ ಹುಡುಗ ಅಂತಂದಂಗೆ, ಇಲ್ಲ ಅಂತಂದರೆ ಇಲ್ಲ ಅಂತಂದಂಗೆ. ಸೊ ಅವರು ಮೂರು ಬಿಟ್ಟು ಇಷ್ಟು ಕೀಳು ಮಟ್ಟಕ್ಕೆ ಇಳಿದುಬಿಟ್ಟು ನಿಮ್ಮನ್ನು ಅಲ್ಲಿ ಫೈನಾನ್ಷಿಯಲಿ ಜಡ್ಜ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ನಿಮಗೆ ಅವಳಲ್ಲಿ ಮತ್ತು ಅವರಲ್ಲಿ ರೆಡ್ ಫ್ಲ್ಯಾಗ್ಸ್ಗಳು ಕಾಣಿಸ್ತಾ ಇವೆ ಅಂತಂದರೆ ನೀವು ಕೂಡ ನಿಮ್ಮ ಲೈಫಿನ ಪ್ರೊಟೆಕ್ಷನ್ಗಾಗಿ, ನಿಮ್ಮ ಸೇಫ್ಟಿಗಾಗಿ, ನಿಮ್ಮ ಫ್ಯೂಚರ್ ಲೈಫು ಪೀಸ್ಫುಲ್ ಆಗಿರಲಿ ಅನ್ನೋದಕ್ಕಾಗಿ ಅವಳ ಪಾಸ್ಟ್ ಲೈಫ್ನ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗೇ ಆಗತ್ತೆ. ಯಾಕಪ್ಪ ಅಂತಂದರೆ ಮದುವೆಯಲ್ಲಿ ನೀವು ನಿಮ್ಮ ಲೈಫ್ ಲಾಂಗ್ ಇನ್ಕಮನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಮದುವೆಯಲ್ಲಿ ನಿಮ್ಮದೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದೆ. ಸೊ ನೀವು ಈಗ ಮದುವೆ ಆಗೋವಾಗಲೂ ಕೋಟ್ಯಾಂತರ ಖರ್ಚು ಮಾಡ್ತೀರಾ, ಲೈಫ್ ಲಾಂಗು ಕೂಡ ಕೋಟ್ಯಾಂತರ ಖರ್ಚು ಮಾಡ್ತೀರಾ. ನೀವು ದುಡ್ದಿರೋದನ್ನೆಲ್ಲ ಅಲ್ಲೇ ಇನ್ವೆಸ್ಟ್ ಮಾಡೋರಿದ್ದೀರಾ, ಅವಳ ಮೇಲೇ ಸುರಿಯೋರಿದ್ದೀರಾ. ಸೊ ಅದಕ್ಕಾಗಿ ನೀವು ಆಕೆ ನಿಮ್ಮನ್ನು ಡಿಸರ್ವ್ ಮಾಡ್ತಾಳೋ ಇಲ್ವೋ, ಆಕೆ ನಿಮ್ಮೊಂದಿಗೆ ಲೈಫ್ ಲಾಂಗ್ ಸರಿಯಾಗಿ ಇರ್ತಾಳೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೀವು ಬ್ಲೈಂಡಾಗಿ ಚೂಸ್ ಮಾಡಿಬಿಟ್ರೆ ಮುಂದೆ ನೀವೇ ಪಶ್ಚಾತ್ತಾಪ ನರಕ ಅನುಭವಿಸ್ತೀರಾ. ಭಾಳಷ್ಟು ಜನ ಹುಡುಗಿಯರೀಗ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಎಲ್ಲವನ್ನ ಕೂಡ ಮದುವೆಗೆ ಮುಂಚೆನೇ ಎಂಜಾಯ್ ಮಾಡಿಬಿಡೋದು. ಅದಾದ ನಂತರ ಇಲ್ಲಿ ಬಂದುಬಿಟ್ಟು ನಾನು ಕೂಲು, ನಾನು ಒಳ್ಳೆಯವಳು, ನಾನೇ ಶ್ರೇಷ್ಠ ಅನ್ನೋ ಥರ ಬಿಹೇವ್ ಮಾಡೋದು, ಮತ್ತು ನಿಮ್ಮನ್ನೇ ಕೀಳಾಗಿ ನೋಡೋದು, ಮತ್ತು ನಿಮ್ಮ ಲೈಫನ್ನು ನರಕ ಮಾಡೋದು. ಇದೇ ಥರ ಮಾಡ್ತಾ ಇದ್ದಾರೆ. ಈಗ ನೀವು ಒಂದು ಹೊಸ ಕಾರ್ ತೊಗೊಳಕ್ಕೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಹೊಸ ಕಾರ್ ತೊಗೊಳ್ಳೋದಿದ್ರೂ ಕೂಡ ಅದನ್ನು ಹಂಗೆ ಕಣ್ಮುಚ್ಚಿ ತೊಗೊತೀರಾ. ಅಲ್ಲಿ ನೀವು ದುಡ್ಡು ಕೊಡ್ತಾ ಇರ್ತೀರಪ್ಪ ಅಂತಂದರೆ ನೀವು ಕೊಡೋ ದುಡ್ಡಿಗೆ ಅಲ್ಲಿ ಸರಿಯಾದ ಕಾರ್ ಬರಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಅಥವಾ ಇಲ್ವೋ, ನೋಡ್ತಿರೋ ಅಥವಾ ಇಲ್ವೋ. ನಿಮ್ಮನ್ನು ಶೋರೂಮ್ನವರು ಕೂಡ ಡೆಲಿವರಿಗಿಂತ ಮುಂಚೆ ಕರೆದಿರ್ತಾರೆ. PDI ಅಂತ ಒಂದು ಪ್ರೊಸೆಸ್ ಇರುತ್ತೆ, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್. ನೀವು ಹೊಸ ಕಾರ್ ತೊಗೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು 2 ಹೊಸ ಕಾರ್ ತೊಗೊಂಡಿದ್ರೆ ನಂಗೆ ಗೊತ್ತಿದೆ. ಸೊ ಮುಂಚೆನೇ ಅವರು ನಿಮ್ಮನ್ನು PDI ಕರೀತಾರೆ, ಹೇಳ್ತಾರೆ ಇದನ್ನು ನಾವು ನಿಮಗೆ ಕೊಡೋರಿದ್ದೀವಿ, ನೋಡಿ ಈಗಲೇ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ನೀವೇನು ಮಾಡ್ತೀರಾ, ಮೀಟರ್ ರೀಡಿಂಗ್ 0 ಇರೋದನ್ನು ನೋಡ್ತೀರಾ. ಕಾರ್ ಎಲ್ಲೂ ಡ್ರೈವ್ ಆಗಿರಬಾರ್ದು, ಮ್ಯಾನುಫ್ಯಾಕ್ಚರ್ ಆಗಿ ಸೀದಾ ಇಲ್ಲಿಗೇ ಬಂದಿರಬೇಕು, ಯಾರು ಓಡಿಸಿರಬಾರ್ದು, ನಾನೇ ಮೊದಲು ಓಡಿಸ್ಬೇಕು. ಅದಾದ ನಂತರ ಕಾರ್ ಎಲ್ಲಾದರೂ ಡ್ಯಾಮೇಜ್ ಆಗಿದೆಯಾ ಇಲ್ವಾ ಅಂತೇಳಿ ನೋಡ್ತೀರಾ, ಸ್ಕ್ರ್ಯಾಚ್ ಬಿದ್ದಿದ್ದೇನೆ ಇಲ್ವಾ ನೋಡ್ತೀರಾ. ಯಾಕಂದರೆ ನೀವು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಪೇ ಮಾಡ್ತಾ ಇದ್ದೀರಾ. ಸೊ ಕಾರ್ ಸರಿಯಾಗಿದ್ದರೆ ಮಾತ್ರ ನೀವು ಸೈನ್ ಮಾಡ್ತೀರಾ, ನೀವು ಕೇಳಿದ ಡೇಟಿಗೆ ಅವ್ರು ನಿಮಗೆ ಡೆಲಿವರಿ ಕೊಡ್ತಾರೆ. ಸೊ ಹಾಗೆ ನೀವೇನು ಕಣ್ಣು ಮುಚ್ಚಿ ತರಲ್ಲ.
ಇನ್ನು ನೀವು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳೋರಿದ್ದೀರಾ ಅಂತ ಅಂದ್ಕೊಳ್ಳಿ, ಹಾಗೆ ಕಣ್ಮುಚ್ಚಿ ತೊಗೊತೀರಾ? ಸೆಕೆಂಡ್ ಹ್ಯಾಂಡ್ ಕಾರ್ ತೆಗೆದುಕೊಳ್ಳುವಾಗಲೂ ಕೂಡ ನೀವು ಸಿಕ್ಕಾಪಟ್ಟೆ ಎನ್ಕ್ವೈರಿಗಳನ್ನು, ಯೋಚನೆಗಳನ್ನು ಮಾಡ್ತೀರಾ. ಕಾರು ಓಡುತ್ತಾ ಇಲ್ವಾ ಅಂತ ನೋಡ್ತೀರಾ, ಗುಡ್ ಕಂಡೀಷನ್ನಲ್ಲಿ ಇದೇನಾ ಇಲ್ವಾ ಅಂತ ನೋಡ್ತೀರಾ. ಹಳೆ ಕಾರನ್ನೇ ರೀಪೇಂಟ್ ಮಾಡಿ ನಮಗೆ ತಲೆ ಕಟ್ತಾ ಇದ್ದಾರಾ ಇಲ್ವಾ ಅಂಥೇಳಿ ನೋಡ್ತೀರಾ. ಇದು ಎಷ್ಟು ಕಿಲೋಮೀಟ್ರ್ ಓಡ್ಬೋದು, ಇದ್ರ ಮೇಲೆ ನಾನು ಮುಂದೆ ಎಷ್ಟು ಖರ್ಚು ಮಾಡಬೇಕಾಗತ್ತೆ ಅನ್ನೋದಕ್ಕೆ ನೀವು ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ನಿಮ್ಮ ಹತ್ರ ಬಜೆಟ್ ಇದ್ದರೆ ಮಾತ್ರ ಆ ಸೆಕೆಂಡ್ ಹ್ಯಾಂಡ್ ಕಾರನ್ನು ತೊಗೊತೀರಾ, ಇಲ್ಲಾಂದರೆ ತೊಗೊಳ್ಳಲ್ಲ. ಆ ಕಾರ್ ಮೇಲೆ ಯಾವುದಾದ್ರೂ ಕೇಸ್ಗಳಿವೆನಾ, ಲೋನ್ಗಳು ಇನ್ನೂ ಇವೆನಾ, ಇನ್ಶೂರೆನ್ಸ್ ಫ್ರಾಡ್ ಏನಾದರೂ ಇದೆನಾ ಅಂಥೇಳಿನೂ ಯೋಚನೆ ಮಾಡ್ತೀರಾ. ಸೊ ನೀವೆಲ್ಲ ಆ್ಯಂಗಲ್ದಿಂದ ಯೋಚನೆ ಮಾಡಿಬಿಟ್ಟು ಅದು ಸರಿಯಾಗಿದ್ದರೆ ಮಾತ್ರ ತೊಗೊತೀರಾ. ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತೀರಾ? ಕಾರ್ ತೆಗೆದುಕೊಂಡ ನಂತರ ನಿಮಗೆ ಹೆಡ್ಏಕ್ ಬೇಡಾಗಿರುತ್ತೆ, ತಲೆನೋವು ಬೇಡಾಗಿರುತ್ತೆ. ಸೊ ಕಾರನ್ನು ನೀವು ಓಡಿಸೋದಕ್ಕೆ ತರ್ತಾ ಇರ್ತೀರ, ಅದನ್ನು ರಿಪೇರಿ ಮಾಡೋಕ್ಕೆ ತರ್ತಾ ಇರಲ್ಲ. ಹೌದು ಅಥವಾ ಅಲ್ವೋ? ಸೊ ಅದೇ ಥರ ಈ ಮದುವೆ ರಿಲೇಷನ್ಶಿಪ್ ಆಗಿದೆ. ನಿಮಗೆ ದುಡ್ಡು ಹೆಚ್ಚಾಗಿಬಿಟ್ಟಿದೆ, ನಿಮಗೆ ಮೆಂಟಲ್ ಟಾರ್ಚರ್ ಬೇಕಾಗಿದೆ, ಟಾಕ್ಸಿಸಿಟಿ ಬೇಕಾಗಿದೆ, ದಿನ ಎದ್ದು ತಲೆನೋವು ಬೇಕಾಗಿದೆ, ಡ್ಯಾಮೇಜ್ ಆಗಿರುವ, ಬ್ರೋಕನ್ ಆಗಿರುವ ಹುಡುಗಿಯನ್ನು ನಿಮಗೆ ರಿಪೇರಿ ಮಾಡೋದಿದೆ, ಮಹಾನ್ ಅಂತ ಅನಿಸ್ಕೊಳ್ಳೋದಿದೆ ಅಂಥೇಳಿ ಅನ್ನೋದಕ್ಕೆ ನೀವು ಮದುವೆ ಆಗ್ತಾ ಇರಲ್ಲ. ಸೊ ನೀವು ನಿಮ್ಮ ಲೈಫಲ್ಲಿ ಎಮೋಷ್ನಲ್ ಸ್ಟೆಬಿಲಿಟಿಗಾಗಿ, ಫಿಸಿಕಲ್ ನೀಡ್ಸ್ಗಳನ್ನ ಫುಲ್ಫಿಲ್ ಮಾಡಿಕೊಳ್ಳುವುದಕ್ಕಾಗಿ, ಒಂದು ಹ್ಯಾಪಿ, ಹೆಲ್ದಿ, ವೆಲ್ದಿ ಲೈಫನ್ನು ಲೀಡ್ ಮಾಡುವುದಕ್ಕಾಗಿ ಮದುವೆ ಆಗ್ತಾ ಇರ್ತೀರ. ಇದಕ್ಕೋಸ್ಕರ ನೀವು ಮದುವೆ ಆಗ್ತಾ ಇರ್ತೀರಪ್ಪ ಅಂತಂದರೆ ನೀವು ಪಾಸ್ಟ್ ಲೈಫನ್ನು ಅಲ್ಲಿ ಕನ್ಸಿಡರ್ ಮಾಡಲೇಬೇಕಾಗತ್ತೆ, ನೋಡಬೇಕಾಗತ್ತೆ. ಈ ಎಂಟೈರ್ ಮದುವೆ ಅನ್ನೋ ರಿಲೇಷನ್ಶಿಪ್ಪು ಟ್ರಸ್ಟ್ ಅನ್ನೋ ಪಿಲ್ಲರ್ನ ಮೇಲೆಯೇ ನಿಂತಿದೆ. ಸೊ ನಿಮ್ಮ ಮದುವೆಯಲ್ಲಿ ಇಲ್ಲಿ ಟ್ರಸ್ಟೇ ಬ್ರೇಕ್ ಆಗ್ತಾ ಇದೆಯಪ್ಪ ಅಂತಂದರೆ ನೀವು ಮುಂದೆ ಇದನ್ನು ಬಿಲ್ಡ್ ಮಾಡೋಕ್ಕಾಗಲ್ಲ. ಸೊ ಮುಂಚೆ ಅವರಿಗೆ ಟ್ರಸ್ಟ್ ಇರಲ್ಲ ಅಂಥೇಳೇ ಟ್ರಸ್ಟ್ ಹುಟ್ಟೋದಕ್ಕಾಗಿ ನಿಮಗಿಷ್ಟೆಲ್ಲ ಪ್ರಶ್ನೆ ಕೇಳಿ ಅದನ್ನು ತೋರಿಸು, ಇದನ್ನು ತೋರಿಸು, ಅದು ನಿಂದೇನಾ, ಅದೆಲ್ಲ ಲೆಕ್ಕಾಚಾರ ಮಾಡಿಬಿಟ್ಟು ನಿಮ್ಮ ಸೆಲ್ಫ್ ಎಸ್ಟೀಮನ್ನು, ನಿಮ್ಮ ಸ್ಟೇಟಸನ್ನು, ರೆಸ್ಪೆಕ್ಟನ್ನು ಹರ್ಟ್ ಮಾಡಿಬಿಟ್ಟೆ ಅವರು ನಿಮ್ಮನ್ನು ಚೂಸ್ ಮಾಡಿರ್ತಾರೆ. ಸೊ ಹಾಗೆ ಏನು ಚೂಸ್ ಮಾಡಿರಲ್ಲ, ಅವರು ಅವರ ಸೇಫ್ಟಿಯನ್ನು ನೋಡ್ತಾ ಇದ್ದಾರಪ್ಪ ಅಂತಂದರೆ ನೀವು ನಿಮ್ಮ ಸೇಫ್ಟಿಯನ್ನು ನೋಡಲೇಬೇಕು. ಸೊ ಒಂದು ವೇಳೆ ಆ ಹುಡುಗಿ ಪಾಸ್ಟ್ ಲೈಫಲ್ಲಿ ಏನೋ ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾಳೆ ಅಂತಂದರೆ ಅದು ತಪ್ಪು ಅಂತಂದಂಗಲ್ಲ. ಸೊ ಅವಳನ್ನು ಜಡ್ಜ್ ಮಾಡುವುದಕ್ಕಾಗಿ, ಅವಳನ್ನು ಡೌನ್ ತೋರಿಸುವುದಕ್ಕಾಗಿ ನೀವು ಇದನ್ನು ತಿಳ್ಕೊಳ್ಳೋಕೆ ಹೋಗಬೇಡಿ. ಸೊ ನೀವು ನಿಮ್ಮ ಮದುವೆಯ ಸಕ್ಸಸ್ ಎದರ ಮೇಲೆ ನಿಂತಿದೆ ಅನ್ನೋದನ್ನು ನೋಡಿ. ಸೊ ನಿಮ್ಮ ಮದುವೆಯ ಸಕ್ಸಸ್ಸು ಅವಳ ವರ್ಜಿನಿಟಿಯ ಮೇಲೆ ನಿಂತಿಲ್ಲ, ಅವಳ ಪಾಸ್ಟ್ ಲೈಫ್ನಲ್ಲಿ ಆಕೆ ಏನು ಮಾಡಿದ್ದಾಳೆ ಏನಿಲ್ಲ ಅನ್ನೋದ್ರ ಮೇಲೆ ನಿಂತಿಲ್ಲ. ಸೊ ಪಾಸ್ಟ್ ಲೈಫ್ನಲ್ಲಿ ಆಕೆ ಏನೇ ಮಾಡಿದರೂ ಕೂಡ ಈಗ ಸದ್ಯಕ್ಕದು ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಆಕೆ 10 ವರ್ಷ ಹಿಂದೆ ಮಾಡಿದ ತಪ್ಪುಗಳು, 5 ವರ್ಷ ಹಿಂದೆ ಮಾಡಿದ ತಪ್ಪುಗಳು ಈಗ ಬೇರೆ ಲೆವೆಲಲ್ಲಿ ಹೋಗಿರ್ತವೆ. ಸೊ ಆಕೆ ಮಾಡಿದ ತಪ್ಪುಗಳಿಂದ ಆಕೆ ಕಲ್ತ್ಬಿಟ್ಟು, ಅದರಿಂದ ಪಾಠ ಕಲ್ತ್ಬಿಟ್ಟು ಈಗ ಅವುಗಳನ್ನೆಲ್ಲ ಓವರ್ಕಮ್ ಮಾಡಿದಾಳಪ್ಪ ಅಂತಂದರೆ ಇಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ ಸಕ್ಸಸ್ಫುಲ್ ಆಗುತ್ತೆ. ಆದರೆ ಆಕೆ ಇನ್ನೂ ಪಾಸ್ಟ್ನಲ್ಲೇ ಇದ್ದಾಳಪ್ಪ ಅಂತಂದರೆ ನಿಮ್ಮ ಲೈಫು ನರಕ ಆಗುತ್ತೆ. ಸೊ ಎಲ್ರಿಗೂ ಕೂಡ ಯಾರ ಮೇಲಾದರೂ ಕ್ರಶ್ ಆಗಿರುತ್ತೆ, ಯಾರಾದರೂ ಇಷ್ಟ ಆಗಿರ್ತಾರೆ, ಕ್ಯೂರಿಯಾಸಿಟಿಯಿಂದ ಏನೋ ಮಾಡೋಕ್ಕೆ ಹೋಗಿ, ಏನೋ ನೋಡೋಕ್ಕೆ ಹೋಗಿ ಏನೇನೋ ಎಡವಟ್ಟುಗಳನ್ನು ಮಾಡ್ಕೊಂಡಿರ್ತಾರೆ. ಸೊ ಇದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಇದರ ಮೇಲೆ ಅವಳನ್ನು ಜಡ್ಜ್ ಮಾಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ಸೊ ನಿಮಗೇನು ನೋಡೋದಿದೆಯಪ್ಪ ಅಂತಂದರೆ ಆಕೆ ಎಷ್ಟು ಹಾನೆಸ್ಟಾಗಿ ಅವಳ ಪಾಸ್ಟ್ ಲೈಫ್ನ ಬಗ್ಗೆ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದಾಳೆ. ನೀವಿಲ್ಲಿ 3 ಬಿಟ್ಟು ಹಾನೆಸ್ಟಾಗಿ ನಿಮ್ಮದೆಲ್ಲನೂ ತೋರಿಸ್ತಾ ಇದ್ದೀರಾ. ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ತಾ ಇದ್ದೀರಾ, ಮನೆ ಉತಾರಿ ತೋರಿಸ್ತಾ ಇದ್ದೀರಾ, ಜಮೀನು ಪತ್ರಗಳನ್ನು ತೋರಿಸ್ತಾ ಇದ್ದೀರಾ, ಕಾರ್ನ RC ತೋರಿಸ್ತಾ ಇದ್ದೀರಾ, ಟ್ಯಾಕ್ಸ್ ಇನ್ವಾಯ್ಸ್ ತೋರಿಸ್ತಾ ಇದ್ದೀರಾ. ಮುಂದೆ ನಿಮ್ಮ ಚಡ್ಡಿ ಬಿಚ್ಚಿ ನೀನು ಗಂಡಸೋ ಇಲ್ಲೋ ತೋರಿಸು ಅಂತಂದರೂ ಕೂಡ ತೋರ್ಸೋಕ್ಕೆ ರೆಡಿ ಇದ್ದೀರಾ. ನೀವಿಲ್ಲಿ ಹಾನೆಸ್ಟಾಗಿ ಎಲ್ಲವನ್ನ ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ. ಸೊ ಅದೇ ಥರ ಆಕೆ ಎಷ್ಟು ಹಾನೆಸ್ಟಾಗಿ ಅವಳ ಪಾಸ್ಟ್ನ ಬಗ್ಗೆ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದಾಳೆ, ಎಷ್ಟು ಹಾನೆಸ್ಟಿ ಇದೆ, ಎಷ್ಟು ಮ್ಯಾಚುರಿಟಿ ಇದೆ, ಎಮೋಷ್ನಲ್ ಕಂಪ್ಯಾಟಿಬಿಲಿಟಿ ಎಷ್ಟಿದೆ ಅನ್ನೋದನ್ನು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಪಾಸ್ಟಲ್ಲಿ ಆಕೆ ಏನೇ ಮಾಡಿದರೂ ಕೂಡ ಅದನ್ನೆಲ್ಲ ಮರೆತುಬಿಟ್ಟು, ಅದರಿಂದ ಪಾಠ ಕಲ್ತ್ಬಿಟ್ಟು ಈಗ ಎಮೋಷ್ನಲಿ, ಮೆಂಟಲಿ, ಸೈಕಾಲಜಿಕಲಿ ಮ್ಯಾಚೂರ್ ಆಗಿಬಿಟ್ಟು ಹಳೆಯ ಎಲ್ಲ ಕನೆಕ್ಷನ್ಗಳನ್ನು ಕಟ್ ಮಾಡಿಬಿಟ್ಟು ನಿಮ್ಮೊಂದಿಗೆ ಒಂದು ಹೊಸ ರಿಲೇಷನ್ಶಿಪ್ಪನ್ನು ಸ್ಟಾರ್ಟ್ ಮಾಡೋಕ್ಕೆ ಆಕೆ ಕಪೇಬಲ್ ಇದ್ದಾಳ ಇಲ್ಲೋ ಇದನ್ನು ನಿಮಗೆ ನೋಡೋದಿದೆ. ಸೊ ಅದನ್ನಷ್ಟೇ ನೀವು ಫೋಕಸ್ ಮಾಡಿ ನೋಡೋದಿದೆ. ಸೊ ಎಲ್ಲ ಕತೆ ಪುರಾಣ, ಕಾಮ ಪುರಾಣಗಳನ್ನು, ಕ್ರೈಮ್ ಸ್ಟೋರಿಗಳನ್ನು, ಲವ್ ಸ್ಟೋರಿಗಳನ್ನು ಇದನ್ನೆಲ್ಲ ನೋಡೋಕ್ಕೆ ನೀವು ಹೋಗಬೇಡಿ. ನೀವು ಜಸ್ಟ್ ಏನು ನೋಡೋದಿದೆ, ಕಂಪ್ಯಾಟೇಬಲ್ ನೋಡೋದಿದೆ. ಈಕೆ ನನಗೆ ಸರಿ ಹೊಂತಾಳ ಇಲ್ವಾ ನೋಡೋದಿದೆ. ಆಕೆ ನಿಮ್ಮನ್ನು ಡಿಸರ್ವ್ ಮಾಡಬೇಕು. ನೀವು ಮದುವೆಯಲ್ಲಿ ಇಷ್ಟೆಲ್ಲ ಖರ್ಚು ಮಾಡ್ತಾಯಿದ್ದೀರಾ, ನಿಮ್ಮ ಲೈಫ್ ಲಾಂಗ್ ಅರ್ನಿಂಗನ್ನು ಅಲ್ಲೇ ಸುರಿಯೋರಿದ್ದೀರಪ್ಪ ಅಂತಂದರೆ ನಿಮ್ಮ ಇನ್ವೆಸ್ಟ್ಮೆಂಟು ಸರಿಯಾದ ಜಾಗಗಳಲ್ಲಿರಬೇಕು. ಸೊ ಈಗ ಆಕೆ ನಿಮ್ಮೊಂದಿಗೆ ಮದುವೆ ಆಗೋಕ್ಕೆ ರೆಡಿ ಇದ್ದಾಳೆ, ನಿಮ್ಮೊಂದಿಗೆ ಆಕೆ
ಇಲ್ಲಿ ಇದ್ದಾಳೆ, ಫಿಸಿಕಲಿ ನಿಮ್ಮ ಕಣ್ಮುಂದೆ ಇದ್ದಾಳೆ, ಆದರೆ ಆಕೆ ಎಮೋಷ್ನಲಿ, ಮೆಂಟಲಿ, ಸೈಕಾಲಜಿಕಲಿ ತನ್ನ ಹಳೆಯ ರಿಲೇಷನ್ಶಿಪ್ಪಲ್ಲೇ ಇದ್ದಾಳಪ್ಪ ಅಂತಂದರೆ, ಅವಳ ಬಾಯ್ ಫ್ರೆಂಡ್ಗಳ ಜೊತೆಗೆ ಇನ್ನೂ ಕನೆಕ್ಷನ್ ಇಟ್ಕೊಂಡಿದ್ದಾಳಪ್ಪ ಅಂತಂದರೆ, ಆಕೆ ನಿಮ್ಮನ್ನು ಅವಳ ಬಾಯ್ ಫ್ರೆಂಡ್ಗಳ ಜೊತೆಗೆ ದಿನ ಕಂಪೇರ್ ಮಾಡ್ತಾ ಇದ್ದಾಳೆ ಅಂತಂದರೆ, ಆವಾಗ ಯಾರ ಜೀವನ ಹಾಳಾಗುತ್ತೆ? ನಿಮ್ಮದೇ ಜೀವನ ಹಾಳಾಗುತ್ತೆ. ನೀವಿಲ್ಲಿ ಪ್ರೆಸ್ಟ್ ಲೈಫನ್ನು ಶುರು ಮಾಡಿರ್ತೀರ. ನಿಮಗೆ ಎಮೋಷ್ನಲ್ ಕನೆಕ್ಷನ್ನು ಹೊಸದಾಗಿರುತ್ತೆ, ಹೊಸ ಪ್ರೀತಿ ಇರುತ್ತೆ, ಹೊಸ ಬಂಧ ಇರುತ್ತೆ. ಅವಳನ್ನು ನೀವು ಟಚ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಮಗೊಂದು ಹೊಸ ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಆಕೆ ಇದನ್ನೆಲ್ಲವನ್ನು ಮುಗಿಸ್ಕೊಂಡು ಬಂದಿದ್ದಾಳೆ ಅಂತಂದರೆ, ಮದುವೆಗೂ ಮುಂಚೆಯೇ ಆಕೆ ಪ್ರೀತಿ ಗೀತಿ ಇತ್ಯಾದಿಗಳಲ್ಲೆಲ್ಲವನ್ನೇ ಫಸ್ಟ್ ನೈಟನ್ನೇ ಮುಗಿಸ್ಕೊಂಡು ಬಂದಿದ್ದಾಳಪ್ಪ ಅಂತಂದರೆ, ಸೊ ಆಕೆ ನಿಮಗೇನಿಲ್ಲಿ ಹೊಸದನ್ನು ಕೊಡ್ತಾಳೆ. ಸೊ ಅವಳಿಗೆಲ್ಲನೂ ಹಳೇದಿರುತ್ತೆ, ನಿಮಗೆ ಹೊಸದಿರುತ್ತೆ. ಸೊ ಇಲ್ಲಿ ಕಂಪ್ಯಾಟಿಬಿಲಿಟಿ ಮಿಸ್ ಆಗುತ್ತೆ. ಸೊ ನೀವು ಇಲ್ಲಿ ಏನೇ ಹೊಸ ಪ್ರೀತಿ ಮಾತನ್ನು ಹೇಳಿದರೂ ಕೂಡ, ಹೊಸ ಒಂದು ಎಫರ್ಟ್ ಹಾಕಿದರೂ ಕೂಡ, ಆಕೆ ಇನ್ನೂ ಪಾಸ್ಟಲ್ಲೇ ಬಿದ್ದು ಅಲ್ಲೇ ಕೊಳಿತಾ ಇದ್ದಾಳೆ, ಅದನ್ನೇ ಬೆಸ್ಟ್ ಅಂತ ಅಂದ್ಕೊಂಡಿದ್ದಾಳೆ. ಅಲ್ಲೇ ಆಕೆ ಎಮೋಷ್ನಲಿ, ಫಿಸಿಕಲಿ, ಸೋಷಿಯಲಿ ಕನೆಕ್ಟ್ ಆಗಿದ್ದಾಳಪ್ಪ ಅಂತಂದರೆ ನಿಮ್ಮ ಲೈಫನ್ನು ಆಕೆ ನರಕ ಮಾಡೇ ಮಾಡ್ತಾಳೆ. ಸೊ ಅದಕ್ಕಾಗಿ ಪಾಸ್ಟ್ ಲೈಫನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ, ಜಡ್ಜ್ ಮಾಡೋದಕ್ಕಾಗಿ ಅಲ್ಲ, ನಿಮ್ಮ ಲೈಫಿನ ಸೇಫ್ಟಿಗಾಗಿ ಮತ್ತು ನಿಮ್ಮ ಮೆಂಟಲ್ ಪೀಸ್ಗಾಗಿ. ಸೊ ಆಕೆ ಪಾಸ್ಟಲ್ಲಿ ಏನು ಮಾಡಿದ್ದೀನಿ ಏನಿಲ್ಲ ಅನ್ನೋದನ್ನು ಹಾನೆಸ್ಟಾಗಿ ಹೇಳಿಬಿಟ್ಟು, ನಾನು ಅದನ್ನು ಓವರ್ಕಮ್ ಮಾಡಿರುವೆ, ಈಗ ನಾನು ನಿನ್ನ ಪತ್ನಿಯಾಗಿ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳುವೆ, ಸರಿಯಾಗಿ ನನ್ನೊಂದಿಗೆ ಇರುವೆ ಅನ್ನೋದನ್ನು ಆಕೆ ಕಾನ್ಫಿಡೆಂಟಾಗಿ ಹೇಳಬೇಕು, ಇಲ್ಲವೇ ಅವಳ ಆ್ಯಕ್ಷನ್ನಲ್ಲಿ ತೋರಿಸ್ಬೇಕು. ಸೊ ಅಂದಾಗ ದಟ್ ಈಸ್ ಓಕೆ, ನಿಮ್ಮ ಮ್ಯಾರೇಜ್ನ ಸಕ್ಸಸ್ಸು ಇದ್ರ ಮೇಲೇ ನಿಂತಿದೆ. ಸೊ 10 ವರ್ಷದ ಹಿಂದೆ ಆಕೆ ಚೈಲ್ಡ್ ಆಗಿದ್ದರೂ ಕೂಡ ಈಗ ಆಕೆ ಮೆಚ್ಯೂರ್ ವುಮನ್ ಆಗಿರ್ತಾಳೆ. ಆಕೆ ಈಗ ಮೆಚ್ಯೂರ್ ಇರುವ ವುಮನ್ ಆಗಿದ್ದಾಳೆ ಇಲ್ವಾ ಅನ್ನೋದನ್ನಷ್ಟೇ ನಿಮಗೆ ನೋಡೋದಿದೆ, ಮತ್ತೇನೂ ಅಲ್ಲ. ಸೊ ಈ ಆ್ಯಂಗಲ್ನಿಂದ ನೀವು ಪಾಸ್ಟ್ ಲೈಫನ್ನು ತಿಳ್ಕೊಬೇಕು ಅಂತ ಇದ್ದರೆ ತಿಳ್ಕೊಳ್ಳಿ. ನೀವೀಗ ಹೊಸ ಕಾರನ್ನು ಖರೀದಿ ಮಾಡೋಕ್ಕೆ ಹೋಗಿದ್ದೀರಾ, ಆದರೆ ನಿಮ್ಮ ಕಾರ್ ಡೀಲರ್ ನಿಮಗೆ ಹೊಸ ಕಾರಿನ ಬೆಲೆಯನ್ನು ತೊಗೊಂಡ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಯೂಸ್ ಆಗಿರುವ ಒಂದು ಡಬ್ಬಾ ಕಾರನ್ನು ಕೊಟ್ಟರೆ ಹೆಂಗಿರುತ್ತೆ? ನಿಮಗೆ ಡಬ್ಬಾ ಕಾರ್ ಸಿಕ್ಕಿದೆ ಅಂತ ಗೊತ್ತಾದಾಗ ನೀವು ಆ ಕಾರನ್ನು ಬಳಸಲ್ಲ, ಅದರ ಮೇಲಿಂದ ಮನಸ್ಸೇ ಹೋಗಿಬಿಡತ್ತೆ, ನೀವು ಅದನ್ನು ಬಿಟ್ಟು ಬಿಡ್ತೀರಾ. ಸೊ ಪ್ರತಿದಿನ ಅದರದೊಂದಿಗೆ ನೀವು ಗುದ್ದಾಡ್ತೀರಾ. ಸೊ ನೀವಿಲ್ಲಿ ಮದುವೆಯಲ್ಲಿ ಒಂದು ಫುಲ್ ಪ್ರೈಸನ್ನು ಪೇ ಮಾಡ್ತಾ ಇದ್ದೀರಾ, ವ್ಯಾಲ್ಯೂ ಪ್ರೊವೈಡ್ ಮಾಡೋರಿದ್ದೀರಾ, ಇನ್ವೆಸ್ಟ್ ಮಾಡೋರಿದ್ದೀರಪ್ಪ ಅಂತಂದರೆ ನಿಮ್ಮ ಇನ್ವೆಸ್ಟ್ಮೆಂಟು ಸರಿಯಾದ ವ್ಯಕ್ತಿಯ ಮೇಲೆ ಆಗ್ತಾ ಇದೆನಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದು, ಇದನ್ನು ಸರಿಯಾಗಿ ನೋಡೋದು ನಿಮ್ಮ ಜವಾಬ್ದಾರಿಯಾಗಿದೆ. ಇದರಲ್ಲಿ ತಪ್ಪೇನಿಲ್ಲ. ನೀವು ಫುಲ್ ಪ್ರೈಸನ್ನು ಪೇ ಮಾಡಿಬಿಟ್ಟು ಹಳೆ ಕಾರನ್ನು ತರೋ ಮೂರ್ಖತನವನ್ನು ಮಾಡೋಕ್ಕೆ ಹೋಗಬಾರ್ದು. ನೀವಿಲ್ಲಿ ಫುಲ್ ಪ್ರೈಸನ್ನು ಕೊಡ್ತಾ ಇದ್ದೀರಪ್ಪ ಅಂತಂದರೆ, ಹೊಸ ಕಾರ್ ಅಂತ ತಿಳಿದೇನೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಮಗೆ ಹೊಸ ಕಾರೇ ಸಿಗಬೇಕು, ಹಳೆ ಕಾರನ್ನು ತೆಗೆದುಕೊಂಡು ಮೋಸ ಹೋಗೋದಲ್ಲ. ಅದಕ್ಕಾಗಿ ನೀವು ಸ್ವಲ್ಪ ಜಾಗರೂಕರಾಗಬೇಕು. ಹುಡುಗಿ ಮತ್ತು ಹುಡುಗಿ ಕಡೆಯವರು ಹೇಗೆ ಜಾಗರೂಕರಾಗಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ಅಲ್ಲಿ ಜಡ್ಜ್ ಮಾಡ್ತಾರೋ, ಸೊ ನೀವು ಕೂಡ ಮೋಸ ಹೋಗದೆ ಇರಲಿ ಅನ್ನೋದಕ್ಕೆ ಫಾಸ್ಟ್ ಲೈಫ್ನ ಬಗ್ಗೆ ಯೋಚನೆ ಮಾಡಬೇಕು. ಸೊ ನೀವು ಇಲ್ಲಿ ಹಳೆ ಕಾರನ್ನು ತೊಗೊಂಡಿರ್ತೀರ, ಹೆಂಗೋ ಇರಲಿ ಗೊತ್ತಾದ ಮೇಲೂ ಅಡ್ಜಸ್ಟ್ ಮಾಡಿಕೊಂಡು ಹೋಗೋಕ್ಕೆ ರೆಡಿ ಆಗ್ತೀರ. ಆದರೆ ಆ ಕಾರಿನ ಹಳೆಯ ಓನರು ಅಥವಾ ಯೂಸರು ಸುಮ್ಮನಿರಲ್ಲ. ಯಾವಾಗ ಅವನ ಕಣ್ಣಿಗೆ ಅವನ ಕಾರನ್ನು ಬೇರೆ ಅವನೋ ಒಬ್ಬ ಪುರುಷ ಓಡಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾದಾಗ ಆತ ಅವನ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡ್ತಾನೆ, ನೋಡೋ ಮಗ, ನಾನು ಈ ಕಾರನ್ನು 2 ವರ್ಷ ಓಡಿಸಿದ್ದೀನಿ, ಹಂಗೆ ಓಡಿಸಿದ್ದೀನಿ, ಹಿಂಗೆ ಓಡಿಸಿದ್ದೀನಿ, ರ್ಯಾಶ್ ಡ್ರೈವ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹೇಳಿಬಿಟ್ಟು ಅದರ ಮೇಲೆ ಜೋಕ್ ಮಾಡ್ತಾನೆ. ಸೊ ಇದು ನಿಮಗೆ ಗೊತ್ತಾಯ್ತಪ್ಪ ಅಂತಂದರೆ ಇದನ್ನು ನಿಮಗೆ ಅರಗಿಸಿಕೊಳ್ಳುವಷ್ಟು ಕೆಪ್ಯಾಸಿಟಿ ಬೇಕು. ಸೊ ನೀವು ಇಲ್ಲಿ ಫುಲ್ ಪ್ರೈಸ್ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ಹೊಸ ಕಾರನ್ನೇ ತೆಗೆದುಕೊಳ್ಳಿ. ಯಾಕೆ ತಿಳಿದು ಹಳ್ಳಕ್ಕೆ ಬೀಳ್ತೀರಾ? ಸರಿನಾ? ಸೊ ಪ್ರಾಕ್ಟಿಕಲಿ ಲೈಫ್ ಪಾರ್ಟ್ನರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಮೋಷ್ನಲ್ ಫೂಲ್ ಆಗೋಕ್ಕೆ ಹೋಗ್ಬಿಡಿ, ಸಿಂಪ್ ಆಗೋಕ್ಕೆ ಹೋಗ್ಬಿಡಿ, ಸ್ಟುಪಿಡ್ ಆಗೋಕ್ಕೆ ಹೋಗ್ಬಿಡಿ. ಒಂದು ವೇಳೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕಲ್ತ್ಬಿಟ್ಟು ಟೈಮ್ ಫ್ರೀಡಮನ್ನು, ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿ ನಿಮ್ಮ ಲೈಫನ್ನು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಈಗಲೇ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಆಲ್ ದ ಬೆಸ್ಟ್.